Jai Shri Gurudev. Welcome to the online mathematics class. In the last class, we discussed one problem regarding the word problems of LPP. In today's class, let us discuss one more problem with a different constraint. Constraint is little bit different, not much different to the last class. Okay. Exercise 12.2, fifth problem. Please take out your textbook so that you can clearly understand what I am explaining over there. Now, the problem is such that a factory manufactures two types of screws, A and B. He says very clearly there are two types of screws. Factories manufacturing two types of screws, A and B. So as usual, I need to write in the column wise. Okay, there's one screw as A, another screw as B. Now he says for those machines to be produced, they need to use two types of machines. The machines are used to produce screws A and B. Which are those two machines? He says one is automatic machine, another one is hand operated machine, which means that I need to write that there is an automatic machine and a hand operated machine, which means I need to write in the row wise right now. Okay, let us write one automatic, ಇನ್ನೊಂದು ಯಾವುದು hand operated. Hand operated. ಆಯ್ತಂದ್ರಪ್ಪ. ನೆಕ್ಸ್ಟ್ ಅವನು ಹೇಳ್ತಾನೆ ನೋಡಿ, he says ಪ್ಯಾಕೇಜಸ್ ಆಫ್ ಸ್ಕ್ರೂಸ್ ಎ ಪ್ರೊಡ್ಯೂಸ್ ಮಾಡೋಕ್ಕೆ ಅವನು ಹೇಳ್ತಾನೆ ಇಟ್ ಟೇಕ್ಸ್ 6 minutes ಆನ್ ಆಟೋಮ್ಯಾಟಿಕ್ ಮಿಷನ್ ಆ್ಯಂಡ್ 4 minutes ಆನ್ ಆಟೋಮ್ಯಾಟಿಕ್ ಮಿಷನ್ ಆ್ಯಂಡ್ 6 minutes ಆನ್ ಹ್ಯಾಂಡ್ ಆಪರೇಟೆಡ್ ಮಿಷನ್ ಅಂತ ಹೇಳಿದ್ದಾನೆ. ಮೊದಲನೇದು ಆಟೋಮ್ಯಾಟಿಕ್ ಮಿಷನ್ಗೆ 4 ನಿಮಿಷ, ಹ್ಯಾಂಡ್ ಆಪರೇಟೆಡ್ ಮಿಷನ್ಗೆ 6 ನಿಮಿಷ ತಗೊಳುತ್ತೆ. ಯಾವುದಕ್ಕೆ? ಸ್ಕ್ರೂ ಎ ಪ್ಯಾಕೇಜ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಅಂತ ಹೇಳ್ತಾನೆ. ಸೊ 4 minutes ಎ ಸ್ಕ್ರೂ ಆಟೋಮ್ಯಾಟಿಕ್ ಮಿಷನಲ್ಲಿ, ಹಾಗೆ ಎ ಸ್ಕ್ರೂ ಹ್ಯಾಂಡ್ ಆಪರೇಟೆಡ್ ಮಿಷನಲ್ಲಿ 6 minutes ತಗೊಳುತ್ತೆ. ನೆಕ್ಸ್ಟ್ ಸ್ಕ್ರೂ ಬಿಗೆ ಹೇಳ್ತಾನೆ, he says it takes 6 minutes on automatic machine and 3 minutes on hand operated machine to produce a package of screw B ಅಂತ ಹೇಳ್ತಾನೆ. ಹಾಗಾದ್ರೆ ಸ್ಕ್ರೂ ಬಿ ಆಟೋಮ್ಯಾಟಿಕ್ಗೆ 6 ನಿಮಿಷ, ಹಾಗೆ ಹ್ಯಾಂಡ್ ಆಪರೇಟೆಡ್ಗೆ 3 ನಿಮಿಷ ತಗೋತಾನೆ. ಮುಂದಕ್ಕೆ ಹೇಳ್ತಾನೆ ಈಚ್ ಆಫ್ ದ ಮಿಷನ್ ಈಸ್ ಅವೈಲಬಲ್ ಫಾರ್ ಅಟ್ ಮೋಸ್ಟ್ 4 hours ಎ ಡೇ ಅಂತ ಹೇಳ್ತಾನೆ. ಅಂದರೆ ಎರಡು ಮಿಷಿನ್ ಯಾವುದಾದ್ರೂ ಸರಿ ಅದನ್ನು ಮ್ಯಾಕ್ಸಿಮಮ್ ನಾನು 4 ಗಂಟೆಗಳ ಕಾಲ ಮಾತ್ರ ಯೂಸ್ ಮಾಡೋಕ್ಕೆ ಒಂದು ದಿನಕ್ಕೆ ಸಾಧ್ಯ ಅಂತ ಹೇಳಿದ್ದಾನೆ. ಹಾಗಾದರೆ 4 ಗಂಟೆಗಳ ಕಾಲ ಸಾಧ್ಯ ಅಂತಂದರೆ ಮ್ಯಾಕ್ಸಿಮಮ್ 4 ಗಂಟೆ ಯೂಸ್ ಮಾಡ್ಬೋದು, ಅಥವಾ ಅದಕ್ಕಿಂತ ಕಮ್ಮಿ ಯೂಸ್ ಮಾಡ್ಬೋದು. ಹಾಗಾದ್ರೆ ನಾನು ಹೇಳ್ಬೋದು, ಏನಂತ ಹೇಳ್ಬೋದು ಇಲ್ಲಿ, ಮ್ಯಾಕ್ಸಿಮಮ್ ಅವೈಲಬಲ್ ಅಂತ ಹೇಳ್ಕೋಬಹುದು. ಮ್ಯಾಕ್ಸಿಮಮ್ ಅವೈಲಬಲ್ ಅಂತ ಹೇಳ್ಕೋಬಹುದು. ಬಟ್ ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಮಕ್ಕಳ. ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಅವನು ಇಲ್ಲಿ ಕೊಟ್ಟಿರೋಂಥದ್ದು 4 ನಿಮಿಷ, 6 ನಿಮಿಷ, 6 ನಿಮಿಷ, 3 ನಿಮಿಷ ಅಂತ ಕೊಟ್ಟಿದ್ದಾನೆ. ಆದರೆ ಆ ಒಂದು ಸ್ಕ್ರೂಸ್ ಎ ಆ್ಯಂಡ್ ಬಿ ತಯಾರು ಮಾಡೋ ಮಿಷಿನ್ಸ್ ಆಟೋಮ್ಯಾಟಿಕ್ ಆ್ಯಂಡ್ ಹ್ಯಾಂಡ್ ಆಪರೇಟೆಡ್ನ ಎಷ್ಟು ಗಂಟೆ ಕಾಲ ಮ್ಯಾಕ್ಸಿಮಮ್ ಯೂಸ್ ಮಾಡ್ಬೋದು ಅಂತ ಹೇಳಿರೋದು, ಒಂದು ದಿನಕ್ಕೆ 4 ಗಂಟೆ ಕಾಲ. ಸೊ ಹವರ್ಸ್ನ ನಾನೇನು ಮಾಡಬೇಕಾಗತ್ತೆ, ನಾನು ಮಿನಿಟ್ಸಿಗೆ ಕನ್ವರ್ಟ್ ಮಾಡಬೇಕಾಗತ್ತೆ. ಯಾಕೆಂದರೆ ಇದು ಮಿನಿಟ್ಸಲ್ಲಿದೆ, ಅದು ಹವರ್ಸಲ್ಲಿ ಬರೆದ್ರೆ ತಪ್ಪಾಗತ್ತೆ. ಸೊ ಅವರ್ಸನ್ನು ಮಿನಿಟ್ಸಿಗೆ ಕನ್ವರ್ಟ್ ಮಾಡಬೇಕು. 1 hour ಅಂದರೆ 60 ನಿಮಿಷ. ಬಟ್ ಈಗಿರೋದು ನನ್ನ ಹತ್ರ ಮ್ಯಾಕ್ಸಿಮಮ್ 4 hour ಅಂತಂದರೆ 6 4 24, 240 ನಿಮಿಷ ಮ್ಯಾಕ್ಸಿಮಮ್ ಅವೈಲಬಲ್ ಇದೆ. ಸೊ ಅದನ್ನ ನಾನು ಮಿನಿಟ್ಸಿಗೆ ಕನ್ವರ್ಟ್ ಮಾಡ್ಕೋತೀನಿ. ಇಲ್ಲೇನಾಯಿತು, ಹಾಗಾದರೆ 240 minutes, ಇದು ಸಹ 240 minutes ಅವೈಲಬಲ್ ಇದೆ ಅಂತ ಆಯಿತು. ನಾನು ಹೇಳಿದ್ದು ಹೋದ ಪ್ರಾಬ್ಲಮ್ಗೂ ಈ ಪ್ರಾಬ್ಲಮ್ಗೂ ವ್ಯತ್ಯಾಸ ಎಲ್ಲಪ್ಪ ಅಂದರೆ ಈ ಜಾಗದಲ್ಲಿ ಡೈರೆಕ್ಟಾಗಿ ಕೊಟ್ಟಿಲ್ಲ, ಅವನು ಯೂನಿಟ್ಸ್ನ ಚೇಂಜ್ ಮಾಡಿಕೊಟ್ಟಿದ್ದಾನೆ. ಒಂದನ್ನ ಮಿನಿಟ್ಸಲ್ಲಿ ಕೊಟ್ಟಿದ್ದಾನೆ, ಇನ್ನೊಂದನ್ನು ಅವರ್ಸಲ್ಲಿ ಕೊಟ್ಟಿದ್ದಾನೆ. ಸರಿ ಆಯಿತು. ಮುಂದಕ್ಕೆ ಇನ್ನೊಂದು ಮಾತು ಹೇಳ್ತಾನೆ ಅವನು, ಈ ಸ್ಕ್ರೂ ಎ ಮತ್ತು ಬಿನ ಮಾರೋದ್ರಿಂದ ಮ್ಯಾನುಫ್ಯಾಕ್ಚರರ್ಗೆ ಪ್ರಾಫಿಟ್ ಎಷ್ಟು ಸಿಗ್ತಾ ಇದೆ ಅಂತ ಹೇಳಿದ್ದಾನೆ. ಸೊ ಎ ಟೈಪ್ ಆಫ್ ಸ್ಕ್ರೂನ ಮಾರೋದ್ರಿಂದ 7 ರೂಪಾಯಿ, ಹಾಗೆ ಬಿ ಟೈಪ್ ಆಫ್ ಸ್ಕ್ರೂನ ಮಾರೋದ್ರಿಂದ 10 ರೂಪಾಯಿ ಸಿಗುತ್ತೆ ಅಂತ ಹೇಳ್ತಾನೆ ಪ್ರಾಫಿಟ್ ಪರ್ ಪ್ಯಾಕೇಜ್ಗೆ. ಹಾಗಾದ್ರೆ ನಾನೇನು ಬರೀಬೋದು, ಪ್ರಾಫಿಟ್. ಇಲ್ಲಿ ಯಾಕೆ ಬರೀತಾ ಇದ್ದೀನಿ ಪ್ರಾಫಿಟ್ನ? ಎ ಮತ್ತು ಬಿಗೆ ಮ್ಯಾನುಫ್ಯಾಕ್ಚರ್ ಆದಾಗ ಪ್ರಾಫಿಟ್ ಸಿಗೋದ್ರಿಂದ ಎ ಮತ್ತು ಬಿ ಸ್ಕ್ರೂಸ್ ಬರಿಬೇಕಾಗಿರೋದ್ರಿಂದ ಅದ್ರ ಕೆಳಗಡೆ ಬರೀ ಇಲ್ಲಿಗೆ ಬರೀತೀನಿ, ಆ ಕಡೆ ಬರ್ಕೊಳಕ್ಕಾಗಲ್ಲ. ಸೊ ಪ್ರಾಫಿಟ್ ಪರ್ ಪ್ಯಾಕೇಜ್.
ಎಷ್ಟು ಪ್ರಾಫಿಟ್ ಪರ್ ಪ್ಯಾಕೇಜ್? ಇದಕ್ಕೆ 7 ರೂಪಾಯಿ, ಬಿ ಸ್ಕ್ರೂಗೆ 10 ರೂಪಾಯಿ ಆಯ್ತು. ಸೊ ಇದು ನಿಮ್ಮ ಟೇಬಲ್. ಮುಂದಕ್ಕೆ ಏನಂತ ಕ್ವಶನ್ ಕೇಳ್ತಾನೆ, ಅವನಿಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಸಿಗ್ಬೇಕಾದ್ರೆ ಅವನು ಸ್ಕ್ರೂ ಎ ಆ್ಯಂಡ್ ಬಿ ಯಾವುದೇ ಪ್ಯಾಕೇಜನ್ನಾಗಲಿ ಎಷ್ಟು ಮಾರಿದ್ರೆ ಅವನಿಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಸಿಗುತ್ತೆ ಅಂತ ಹೇಳ್ತಾನೆ. ಕೊನೆಯಲ್ಲಿ ಇನ್ನೂ ಒಂದು ಕ್ವಶನ್ ಕೇಳ್ತಾನೆ, ಡಿಟರ್ಮೈನ್ ದ ಮ್ಯಾಕ್ಸಿಮಮ್ ಪ್ರಾಫಿಟ್. ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟು ಅಂತಲೂ ಕೇಳ್ತಿದ್ದಾನೆ. ಹಾಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಸಿಗಬೇಕಾದ್ರೆ ಎ ಮತ್ತು ಬಿ ಟೈಪ್ ಆಫ್ ಸ್ಕ್ರೂಸ್ನ ಎಷ್ಟು ಪ್ಯಾಕೇಜ್ಗಳನ್ನ ಮಾರಬೇಕು ಅಂತಲೂ ಕೇಳಿದ್ದಾನೆ. ಸೊ ಅದನ್ನು ಈಗ ಸಾಲ್ವ್ ಮಾಡೋಣ. ಫಸ್ಟ್ ಇದು ಟೇಬಲ್ ಕಂಪ್ಲೀಟ್ ಆಯ್ತು ಇಲ್ಲಿಗೆ. ಓಕೆ, ನಾವು ಟೇಬಲ್ನ ಇಲ್ಲಿ ಡ್ರಾ ಮಾಡ್ತಾ ಇದ್ದೀವಿ. ಫೈನ್. ಟೇಬಲ್ನ ಡ್ರಾ ಮಾಡಾದ್ಮೇಲೆ ನಾನು ಮಾಮೂಲಿ ಪ್ರಾಬ್ಲಮ್ ಆಗಿ ಈ ಒಂದು ಪ್ರಾಬ್ಲಮ್ನ ಕನ್ವರ್ಟ್ ಮಾಡಬೇಕು. ನಾನು ಆಗಲೇ ಹೇಳಿದಂಗೆ ಇವನ ಇಂಟೆನ್ಷನ್ ಏನಿದೆ, ಪ್ರಾಫಿಟ್ನ ಮ್ಯಾಕ್ಸಿಮೈಸ್ ಮಾಡೋದು. ಅದಕ್ಕೆ ನಾನೇನಂತ ಬರ್ಕೋಬೇಕು ಇಲ್ಲಿ, ಮ್ಯಾಕ್ಸಿಮೈಸ್ ಅಂತ ಬರಿಬೇಕಾಗುತ್ತೆ. ಝೆಡ್ ನಾವು ಆಬ್ಜೆಕ್ಟಿವ್ ಫಂಕ್ಷನ್ ಟೈಪಲ್ಲಿ ಬರಿಬೇಕು. ಯಾವುದನ್ನ ಇವನು ಮ್ಯಾಕ್ಸಿಮೈಸ್ ಮಾಡಬೇಕು? ಪ್ರಾಫಿಟನ್ನ. ಹಾಗಾದರೆ ಪ್ರಾಫಿಟ್ ಎಲ್ಲಿದೆ? ಇಲ್ಲಿದೆ. ಅದಕ್ಕೆ 7 ಮತ್ತು 10 ಇದೆ. ಆದರೆ ನಾನು ಅದು ಯಾವುದಕ್ಕೆ ಬೇಕಾಗಿರೋದು? ಸ್ಕ್ರೂಗಳನ್ನ ಮಾರ್ದಾಗಿರೋದ್ರಿಂದ ಅದಕ್ಕೆ ವೇರಿಯೇಬಲ್ಸ್ನ ಎಕ್ಸ್ ಆ್ಯಂಡ್ ವೈ ಅಂತ ತಗೋಬೇಕು. ಸೊ ಎ ಈಸ್ ಎಕ್ಸ್ ಅಂತ ತಗೋತೀನಿ, ಬಿನ ವೈ ಅಂತ ಕನ್ಸಿಡರ್ ಮಾಡ್ಕೋತೀನಿ. ಆಯಿತು. ಹಾಗಾದರೆ ಅಂತ ಬರೀಬೋದು, ಮ್ಯಾಕ್ಸಿಮೈಸ್ ಝೆಡ್ ಇಸ್ ಈಕ್ವಲ್ ಟು ಪ್ರಾಫಿಟ್ಗೆ ಸಂಬಂಧಪಡೋದ್ರಿಂದ 7x ಪ್ಲಸ್ 10y ಅಂತ ಬರ್ಕೋತೀನಿ. ಸಬ್ಜೆಕ್ಟೆಡ್ ಟು ಕನ್ಸ್ಟ್ರೈನ್ಸ್. ಏನ್ ಕನ್ಸ್ಟ್ರೈನ್ಸ್ ಇರುತ್ತೆ? ಹಾಗಾದ್ರೆ ಈ ಲೈನ್ ಬಿಟ್ಬಿಟ್ಟು ಉಳಿದಿರೋ ಕನ್ಸ್ಟ್ರೈನ್ಸ್ ಅಲ್ವಾ? ಹಾಗಾದ್ರೆ ಬರ್ಕೊಂಡ್ರೆ 4x ಪ್ಲಸ್ 6y 240 ಇದೆ. ಗ್ಯಾಪ್ ಕೊಟ್ಟು ಬರೀರಿ, ಯಾಕಂದ್ರೆ ಇನ್ಇಕ್ವಾಲಿಟಿ ಬರಿಬೇಕಲ್ಲಿಗೆ. ಯಾವುದು ಅಂತ ಗೊತ್ತಿಲ್ಲ. ಲೆಸ್ ದನ್ ಇಕ್ವಲ್ ಟು ಗ್ರೇಟರ್ ದನ್ ಇಕ್ವಲ್ ಟು ನೋಡೋಣ. ನೆಕ್ಸ್ಟ್ ಇನ್ನೊಂದು ಯಾವ್ದಿದೆ? 6x ಪ್ಲಸ್ 3y. ಇಲ್ಲೂ ಸಹ 240 ಬರ್ತಾ ಇದೆ. ಅವನು ಏನಂತ ಕಂಡೀಷನ್ ಹೇಳಿದ್ದಾನೆ? ಮ್ಯಾಕ್ಸಿಮಮ್ ಅವೈಲಬಲ್ ಅಂತ ಹೇಳಿದ್ದಾನೆ. ಮ್ಯಾಕ್ಸಿಮಮ್ ಅವೈಲಬಲ್ ಅಂದ್ರೆ ಅದಕ್ಕಿಂತ ಜಾಸ್ತಿ ಸಿಗಲ್ಲ, ಕಮ್ಮಿ ಸಿಗ್ಬೋದು ಅಂತ. ಹಾಗಾದ್ರೆ ಏನಂತ ಬರೀಬಹುದು? ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತ ಬರ್ಕೋಬಹುದು. ಹೌದಲ್ವಾ? ಸೊ ಆಯ್ತು, ಇದನ್ನ ಬರ್ಕೊಂಡೆ. ನೆಕ್ಸ್ಟ್ ಈಗ ಪ್ರಾಬ್ಲಮ್ನ ಮಾಮೂಲಿ ರೀತಿ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಯಾವ್ದನ್ನ ಕನ್ಸಿಡರ್ ಮಾಡಬೇಕು? ಲೆಟ್ ಅಸ್ ಕನ್ಸಿಡರ್. ಅದಕ್ಕಿಂತ ಮುಂಚೆ ಯು ಕ್ಯಾನ್ ರೈಟ್ ಇವನ್ x ಮತ್ತೆ y ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಅನ್ನೋದನ್ನು ಬರೀಬಹುದು. ಯಾಕೆಂದ್ರೆ ಯಾವುದೇ ಸ್ಕ್ರೂನ ಅಥವಾ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಎ ಟೈಪ್ ಅಥವಾ ಬಿ ಟೈಪ್, ಅದು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಅಟ್ಲೀಸ್ಟ್ ಒಂದು ಮಾಡ್ತೀರಾ, ಮಾಡಲೇ ಇಲ್ಲ ಅಂದರೆ 0, ನೆಗೆಟಿವ್ ಆಗಲ್ಲ. ಸೊ ಅದಕ್ಕೋಸ್ಕರ x, y ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0. ಓಕೆ, ಈಗ ಏನು ಮಾಡ್ತೀನಿ? ಮೊದಲನೇ ಕನ್ಸ್ಟ್ರೆಂಟ್ನ ಕನ್ಸಿಡರ್ ಮಾಡ್ತೀನಿ. ಕನ್ಸಿಡರ್ ಮೊದಲನೇದು ಯಾವುದಿದು? 4x ಪ್ಲಸ್ 6y ಇಸ್ ಈಕ್ವಲ್ ಟು 240. ವೆನ್ x ಗೆ 0 ಕೊಟ್ಟೆ, y ಏನಾಗುತ್ತೆ? ಸೊ x ಗೆ 0 ಕೊಟ್ಟ ತಕ್ಷಣ 0 ಪ್ಲಸ್ 6y, 6y ಇಸ್ ಈಕ್ವಲ್ ಟು 240, y ವಿಲ್ ಬಿ ಈಕ್ವಲ್ ಟು 40 ಆಯಿತು. ವೆನ್ y ಗೆ 0 ಕೊಟ್ಟರೆ ಆಟೋಮೆಟಿಕಲಿ 4x ಉಳ್ಕೊಳ್ಳುತ್ತೆ. 4x ಇಸ್ ಈಕ್ವಲ್ ಟು 240, x ವಿಲ್ ಬಿ ಈಕ್ವಲ್ ಟು 60 ಆಯಿತು. ನೆಕ್ಸ್ಟ್ ಇನ್ನೊಂದು ಕನ್ಸ್ಟ್ರೆಂಟ್ನ ನಾನು ಕನ್ಸಿಡರ್ ಮಾಡ್ತೀನಿ. ಸೆಕೆಂಡ್ ಕನ್ಸ್ಟ್ರೆಂಟ್ ಯಾವುದು? ಸೆಕೆಂಡ್ ಕನ್ಸ್ಟ್ರೆಂಟ್ ಇರೋದು 6x ಪ್ಲಸ್ 3y ಇಸ್ ಈಕ್ವಲ್ ಟು 240. 6x ಪ್ಲಸ್ 3y ಇಸ್ ಈಕ್ವಲ್ ಟು 240. ಈಗೇನು ಮಾಡೋಣ ಮತ್ತೆ? ವೆನ್ x ಇಸ್ ಈಕ್ವಲ್ ಟು 0, x ಗೆ 0 ಕೊಟ್ಟರೆ ಏನಾಗುತ್ತೆ? 3y ಉಳ್ಕೊಳ್ಳುತ್ತೆ. 3y ಇಸ್ ಈಕ್ವಲ್ ಟು 240. ಹಾಗಾದ್ರೆ y ಇಸ್ ಈಕ್ವಲ್ ಟು 80 ಆಯಿತು. ನೆಕ್ಸ್ಟ್ ಏನು ಹೇಳುತ್ತೆ? y ಗೆ 0 ಕೊಡಿ. y ಗೆ 0 ಕೊಟ್ಟರೆ ಏನಾಗುತ್ತೆ? x ವಿಲ್ ಬಿ ಈಕ್ವಲ್ ಟು ಅಂತ ಹೇಳಿದಾಗ ನೋಡಿ, y ಗೆ 0 ಕೊಟ್ಟರೆ 6x ಉಳಿಯುತ್ತೆ. 6x ಇಸ್ ಈಕ್ವಲ್ ಟು 240. ಹಾಗಾದರೆ x ಇಸ್ ಈಕ್ವಲ್ ಟು ಏನಾಯಿತು? x ಇಸ್ ಈಕ್ವಲ್ ಟು 40 ಆಯಿತು. ಆಯಿತು. ಸೊ ಎರಡೂ ಕನ್ಸ್ಟೆಂಟ್ಸ್ನ ನಾನು ಸಾಲ್ವ್ ಮಾಡಿದ್ದೀನಿ. ಆಟೋಮೆಟಿಕಲಿ ನನ್ನ ಉದ್ದೇಶ ಈಗ ಗ್ರಾಫ್ನ ಹಾಕುವಂಥದ್ದು. ಸೊ ಈಗ ಗ್ರಾಫ್ನ ಹಾಕಬೇಕಾದ್ರೆ ನೋಡಿ, ದಿಸ್ ಇಸ್ ದ ಎಕ್ಸ್ ಆಕ್ಸಿಸ್ ಆ್ಯಂಡ್ ದಿಸ್ ಇಸ್ ದ ವೈ ಆಕ್ಸಿಸ್. ಇದು ಆರಿಜಿನ್. ಸರಿ, ವ್ಯಾಲ್ಯೂಸ್ ನೋಡ್ತಾ ಹೋದರೆ ಒಂದು ಎಕ್ಸಿಗೆ 60 ಇದೆ, ಇನ್ನೊಂದರಲ್ಲಿ ಎಕ್ಸಿಗೆ 40 ಇದೆ. ಆಯಿತು.
ವೈಗೆ 40 ಇದೆ, ಹಾಗೆ 80 ಇದೆ. ಇದೆಲ್ಲ 20 ಮಲ್ಟಿಪಲ್ಸಲ್ಲಿ ಈಸಿಯಾಗಿ ಬರೋದ್ರಿಂದಾಗಿ ನಾನು ಪ್ರತಿ ಯೂನಿಟ್ಗೂ 20 ಅಂತ ತಗೋತೀನಿ. ಎಕ್ಸಲ್ಲಿ ಹೈಯೆಸ್ಟ್ 60 ಇದೆ, ಸೊ 20, 40, 60 ತಗೊಂಡ್ರೆ ಸಾಕು. 20, 40, 60 ಮಾರ್ಕ್ ಮಾಡಿಕೊಂಡೆ. ನೆಕ್ಸ್ಟ್ ಏನಾಗುತ್ತೆ, ವೈಯಲ್ಲಿ 40 ಮತ್ತು 80 ಇದೆ, ಸೊ ಅದರಲ್ಲಿ ಮತ್ತೆ ಅದೇ ಸೇಮ್ ಮಾಡಿದಾಗ 20, 40, 60, 80 ಅಂತ ಬರ್ಕೋತೀನಿ. 20, 40, 60, 80. ಗ್ರಾಫನ್ನು ಪ್ಲಾಟ್ ಮಾಡಬೇಕೀಗ. ಎಕ್ಸಿಗೆ 60, ವೈಗೆ 40, ಎಕ್ಸಿಗೆ 60, ವೈಗೆ 40, ಅದೆರಡನ್ನು ಜಾಯಿನ್ ಮಾಡಿದೆ. ನೆಕ್ಸ್ಟ್ ಏನು ಹೇಳುತ್ತೆ, ಎಕ್ಸಿಗೆ 40, ವೈಗೆ 80, ಎಕ್ಸಿಗೆ 40, ವೈಗೆ 80. ಸೊ ಇದನ್ನು ಜಾಯಿನ್ ಮಾಡಿದೆ. ಸೊ ಇದೆರಡು ಜಾಯಿನ್ ಆಯಿತು. ಕಾಮನ್ ರೀಜನ್ ಅಂದರೆ ಫಿಸಿಬಲ್ ರೀಜನ್ ನಾನೀಗ ಶೇಡ್ ಮಾಡಬೇಕು. ಶೇಡ್ ಮಾಡಬೇಕಾದ್ರೆ ಮಾಮೂಲಿ ಟಿಕ್ ಹಾಕ್ಕೊಳ್ಳಿ. ಯಾವ ರೀಜನ್ ಇದೆ ಟಿಕ್ ಹಾಕ್ಕೊಳ್ಳಿ. ನಾವು ಈಗಲೇನೆ ಬೇಕಾದರೆ ನೀವು ಇಲ್ಲಿ ಎ, ಬಿ, ಸಿ, ಇದು ಟಿ, ಹಾಗೆ ಇದು ಇ ಅಂತ ಮಾರ್ಕ್ ಮಾಡ್ಕೋಬೋದು. ಸರಿ, ಮಾರ್ಕ್ ಮಾಡಾಯಿತು. ಕಾಮನ್ ರೀಜನ್ ಬೇಕಲ್ವಾ, ಸೊ ಕನ್ಸ್ಟೆಂಟ್ಸ್ ಬರ್ತೀನಿ. ಎಕ್ಸ್ಗೆ ವೈಗೆ ಎರಡಕ್ಕೂ 0 ಕೊಟ್ಟಾಗ 0 ≤ 240 ನಿಜ. ಹಾಗಾದ್ರೆ ಆರಿಜಿನ್ ಕಡೆಗೆ ಶೇಡ್ ಆಯಿತು. ಸೊ ಅದಕ್ಕೆ ಮುಂಚೆ ನಾನು ಏನು ಮಾಡಬೇಕು, ಇಲ್ಲಿ ಇನ್ನೊಂದು ಈಕ್ವೇಷನ್ಸ್ನ ಯಾವ ಲೈನಿಂದ ಬಂದಿದ್ದು, 40, 80 ಲೈನ್ ಬಂದಿದ್ದು ಯಾವುದು, 6x + 3y = 240. ಹಾಗಾದ್ರೆ ಈ ಲೈನು ಇನ್ನೊಂದು ಉಳಿದಿರೋ ಲೈನಿಂದ ಬಂದಿದ್ದು. ಯಾವ ಉಳಿದಿರೋ ಲೈನು, 4x + 6y = 240 ಲೈನಿಂದ ಬಂತು. ಆಯಿತು, ಇದಕ್ಕೆ 0 ಕೊಟ್ಟಿದ್ರಿಂದ 0 ≤ 240 ನಿಜ ಅಂದರೆ ಆ ಲೈನಿನ ಆರಿಜಿನ್ ಕಡೆಗೆ ಶೇಡ್ ಮಾಡಬೇಕು. ಈ ಲೈನು 4x ಆ ಲೈನ್ದು ಆರಿಜಿನ್ ಕಡೆಗೆ ಶೇಡ್ ಆಯಿತು ಅಂದರೆ ಇದು ಹೊರಟೋಯ್ತು. ಸೊ ಇದು ಹೊರಟೋಯ್ತು. ಇನ್ನು ಉಳಿದಿರೋದು 2 ಟಿಕ್ ಮಾರ್ಕ್ಸ್ ಇದೆ. ಸೊ ಈಗ ನೋಡ್ತಾ ಹೋದ್ರೆ ಏನಾಗುತ್ತೆ, ಎರಡನೇ ದಿಕ್ಕೇನ ಕೊಡ್ತಾ ಹೋದರೆ 0, 0 ಕೊಟ್ಟರೆ 0 ≤ 240 ಅದು ಸಹ ನಿಜ ಆಯಿತು. ಯಾವಾಗ ಇದು ನಿಜ ಆಯಿತು, ಆಟೋಮೆಟಿಕಲಿ ಇದು ಸಹ ಆರಿಜಿನ್ ಕಡೆಗೆ ಶೇಡ್ ಆಯಿತು. ಆರಿಜಿನ್ ಕಡೆಗೆ ಶೇಡ್ ಆಗೋದ್ರಿಂದಾಗಿ ನಾನೇನು ಮಾಡ್ಬೋದು, ಈ ಒಂದು ಇದನ್ನು ಅಳಿಸ್ಕೊಂಡೆ. ಸೊ ನನ್ನ ಹತ್ರ ಉಳಿದಿರೋದು ಯಾವುದು, ಇದೊಂದೇ ಟಿಕ್ ಮಾರ್ಕ್. ಇದೊಂದು ಟಿಕ್ ಮಾರ್ಕ್ ಉಳಿದಿರೋದ್ರಿಂದ ನಾನೇನು ಮಾಡ್ಬೋದು, ಇದನ್ನ ಶೇಡ್ ಮಾಡ್ತೀನಿ. ಓಕೆ, ಅಂದ್ರೆ ನನಗೆ ಕಾಮನ್ ರೀಜನ್ ಅಥವಾ ಫಿಸಿಬಲ್ ರೀಜನ್ ಯಾವುದು ಅನ್ನೋದು ಬಂತು. ವಾಟ್ ಇಸ್ ದ ಫಿಸಿಬಲ್ ರೀಜನ್? ದ ಫಿಸಿಬಲ್ ರೀಜನ್ ಈಸ್ ಯಾವುದು? ಫಿಸಿಬಲ್ ರೀಜನ್ OACD. OACD is the physical region. ಇದು ಬೌಂಡೆಡ್ ಸಹ ಆಗಿದೆ. ಆಯಿತು, ನೆಕ್ಸ್ಟ್ ಏನಾಯಿತು, ನಾನು ಮಾಮೂಲಿ ಟೇಬಲ್ನ ಹಾಕಬೇಕಾಗುತ್ತೆ. ಈಗೇನು ಬರಿತೀನಿ, ಕಾರ್ನರ್ ಪಾಯಿಂಟ್ಸ್, ಇನ್ನೊಂದು ಆಬ್ಜೆಕ್ಟಿವ್ ಫಂಕ್ಷನ್, ಕಾರ್ನರ್ ಪಾಯಿಂಟ್ಸ್ ಒಂದು, ಆಬ್ಜೆಕ್ಟಿವ್ ಫಂಕ್ಷನ್ ಒಂದು. ಆಬ್ಜೆಕ್ಟಿವ್ ಫಂಕ್ಷನ್ ಯಾವುದಿಲ್ಲಿ, z = 7x + 10y. ಈಗ ಕಾರ್ನರ್ ಪಾಯಿಂಟ್ಸ್ ಯಾವುದು, OACD. OACD ಆಯಿತು. ಕಾರ್ನರ್ ಪಾಯಿಂಟ್ಸ್ನ ಬರ್ಕೊಂಡೆ, ಅದ್ರ ಕೋಆರ್ಡಿನೇಟ್ಸ್ನ ಬರೀಬೇಕು. ಆರಿಜಿನ್ನ ಕೋಆರ್ಡಿನೇಟ್ಸ್ ಯಾವಾಗಲೂ ಯಾವುದು, 0, 0. ಎ ಎಲ್ಲಿದೆ, ಎಕ್ಸ್ ಆಕ್ಸಿಸ್ ಮೇಲಿದೆ. ಸೊ ಅದರ ವೈ ಕೋಆರ್ಡಿನೇಟ್ 0, ಎಕ್ಸ್ ಆಕ್ಸಿಸ್ ಮೇಲೆ 40 ಡಿಸ್ಟೆನ್ಸ್ ಅಲ್ಲಿದೆ. ಸೊ 40, 0. ಸಿ ಪಾಯಿಂಟ್ ನೋಡಿ, ಮಾರ್ಕ್ ಮಾಡಿದಾಗ ಸಿ ಪಾಯಿಂಟ್ನ ಕರೆಕ್ಟಾಗಿ ಹೇಳಿದ್ರೆ ಇಲ್ಲಿಗೆ ಬರ್ತಾ ಇದೆ ಸಿ ಪಾಯಿಂಟು. ಹಾಗಾದ್ರೆ ಏನಾಯ್ತು, ಎಕ್ಸ್ ಅಲ್ಲಿ 30, ವೈ ಅಲ್ಲಿ 20. ಸೊ 30, 20. ಡಿ ಪಾಯಿಂಟ್ ನೋಡಿದ್ರೆ, ಡಿ ಪಾಯಿಂಟ್ ನೋಡಿ ಆನ್ ದ ವೈ ಆಕ್ಸಿಸ್, ಎಕ್ಸ್ ಕೋಆರ್ಡಿನೇಟ್ 0, ವೈ ಆಕ್ಸಿಸ್ ಅಲ್ಲಿ 40 ಇದೆ. ಸೊ ಇಲ್ಲಿ 0, 40 ಆಯಿತು. ಸೊ ನಾನೀಗೇನು ಮಾಡ್ಬೇಕು, ನೆಕ್ಸ್ಟು ಝೆಡ್ಡಿನ ವ್ಯಾಲ್ಯೂನ ಕಂಡುಹಿಡಿಬೇಕು. ಸರಿ ಆಯಿತು, ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಕ್ಸಿಗೆ 0, ವೈಗೆ 0 ಕೊಟ್ಟರೆ ಆಟೋಮೆಟಿಕಲಿ ಇದು 0 ಆಯಿತು. ಈಗೇನಾಯಿತು, ನೆಕ್ಸ್ಟ್ 40, 0, ವೈಗೆ 0 ಅಂದರೆ ಇದು 0. 7 × 40, 40 × 7, 280.
ನೆಕ್ಸ್ಟ್ ಒನ್ 30 20, ಎಕ್ಸ್ 30 ವೈಗೆ 20, 7 3 21, 210 ಪ್ಲಸ್ 10 ಇಂಟು 20 200, 210 ಪ್ಲಸ್ 200 410. ನೆಕ್ಸ್ಟ್ 0 40 ಕೊಟ್ಟಾಗ 7 ಇಂಟು 0 0, 10 ಇಂಟು 40 400, 0 ಪ್ಲಸ್ 400 ವಿಲ್ ಗಿವ್ ಯು 400. ಇದರಲ್ಲೆಲ್ಲ ಯಾವುದಪ್ಪ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಯಾಕಂದ್ರೆ ನಂಗೆ ಬೇಕಾದ್ರೆ ಮ್ಯಾಕ್ಸಿಮಮ್ ಪ್ರಾಫಿಟ್, ಅದೇ ನನ್ನ ಉದ್ದೇಶ. ಹಾಗಾದ್ರೆ 410 ಮ್ಯಾಕ್ಸಿಮಮ್ ಬಂತು, ಅದನ್ನ ಮ್ಯಾಕ್ಸಿಮಮ್ ಅಂತ ಅರ್ಥ ಮಾಡ್ಕೊಂಡಾಗ ಸೊ ನಾ ಬರಿಬೋದು, ಏನಂತ ಬರಿಬೋದು, ನನಗೆ ಬರ್ತಾ ಇರೋ ಮ್ಯಾಕ್ಸಿಮಮ್ ಪ್ರಾಫಿಟ್ಟು ಎಷ್ಟು, 410 ರೂಪಾಯಿ. ಬರೆಯೋಣ. ದ ಮ್ಯಾಕ್ಸಿಮಮ್ ಪ್ರಾಫಿಟ್ ಈಸ್ 410 rupees. ಈ ಮ್ಯಾಕ್ಸಿಮಮ್ ಪ್ರಾಫಿಟ್ ಯಾವಾಗ ಬಂತು ಅಂತ ಹೇಳಬೇಕಲ್ಲ. ಅವನೇನಂತ ಕೇಳಿದ್ದಾನೆ, ಯಾವ ಥರದ ಸ್ಕ್ರೂಗಳನ್ನ ಎಷ್ಟು ಪ್ಯಾಕೇಜಲ್ಲಿ ಸೆಲ್ ಮಾಡಬೇಕು ಅಂತ ಕೇಳಿದ್ದಾನೆ ಕ್ವಶನನ್ನು. ಹಾಗಾದರೆ ಯಾವಾಗ ಬಂತು, 30, 20 ಪಾಯಿಂಟ್ ಅಂದ್ರೆ ಅರ್ಥ ಏನು, ಎಕ್ಸ್ ವ್ಯಾಲ್ಯೂ 30, ವೈ ವ್ಯಾಲ್ಯೂ 20. ಎಕ್ಸ್ ಯಾವುದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ, ಸ್ಕ್ರೂಸ್ ಎನ, ವೈ ಯಾವುದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ, ಸ್ಕ್ರೂಸ್ ಬಿನ. ಹಾಗಾದರೆ ನಾನು ಏನಂತ ಬರೀಬೇಕು, he should sell ಅಥವಾ he should produce ಅಥವಾ ಮ್ಯಾನುಫ್ಯಾಕ್ಚರ್, ತೊಂದರೆ ಇಲ್ಲ, 30 ಯೂನಿಟ್ಸ್ ಅಥವಾ 30 ಪ್ಯಾಕೇಜಸ್ ಆಫ್ ಸ್ಕ್ರೂಸ್ ಎ and 20 packages of screws B to get maximum profit. ನೋಡಿ ಎಲ್ಲಿ ಬಂದಿದ್ದು 30, 20 ಅನ್ನೋ ಪಾಯಿಂಟ್ಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ 410 ಅಂತ ಬಂತು. 410 ಅನ್ನೋದು ಏನು, ಇಲ್ಲಿ ಪ್ರಾಫಿಟನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಅದಕ್ಕೆ ನಾನು ಬರೆದೆ ದ ಮ್ಯಾಕ್ಸಿಮಮ್ ಪ್ರಾಫಿಟ್ ಇಸ್ 410 rupees. ಸರಿ, ಮ್ಯಾಕ್ಸಿಮಮ್ ಪ್ರಾಫಿಟ್ 410 ರೂಪಾಯಿ. ಈಗ ಯಾವಾಗ ಬರ್ತಾ ಇದೆ, ಹಿ ಶುಡ್ ಪ್ರೊಡ್ಯೂಸ್ ಅನ್ನು ಯಾವಾಗ ಬರ್ತದು, ಹಿ ಶುಡ್ ಪ್ರೊಡ್ಯೂಸ್ 30 ಯೂನಿಟ್ಸ್ ಆಫ್ ಸ್ಕ್ರೂಸ್ ಎ ಆ್ಯಂಡ್ 20 ಯೂನಿಟ್ಸ್ ಆಫ್ ಸ್ಕ್ರೂಸ್ ಬಿ ಟು ಗೆಟ್ ದ ಮ್ಯಾಕ್ಸಿಮಮ್ ಪ್ರಾಫಿಟ್. ಅರ್ಥ ಆಯ್ತಾ ಇದು ಈ ಪ್ರಾಬ್ಲಮ್ಮು? ಓಕೆ, ಥ್ಯಾಂಕ್ ಯು.